ನೀವು ಮುಗಿಸಿ ಈ ತರ ಯಾವತ್ತೂ ಆಗಿರ್ಲಿಲ್ಲ. ಸೃಷ್ಟಿಕರ್ತರು ದಯವಿಟ್ಟು ಯಾರಾದ್ರೂ ಒಂದು 2 ನುಡಿಗಳನ್ನ ನುಡಿಯಿರಿ. ಈಗ ನಮ್ಮ ಸ್ವಾಮಿಗಳು ಈ ಪುಸ್ತಕವನ್ನು ಕುರಿತು ಮಾತಾಡ್ತಾ ಇದ್ದಾರೆ. ಸ್ವಾಮಿಗಳು ಹೇಳಿ. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಈ ಹಿಂದಿನಿಂದ ಮೇನ್ ಬಿಲ್ಡಿಂಗ್ ಅಲ್ಲಿ ನಾವೆಲ್ಲ ಬಹಳ ವರ್ಷಗಳ ಕಾಲ ನಾವು ಜೊತೆಲಿದ್ದು ಒಂದ್ 20 ವರ್ಷ ಆದ್ಮೇಲೆ ನಾವು ಇಲ್ಲಿ ಸೇರ್ದಿವೆ. ನಮ್ಮ ಸಹೋದ್ಯೋಗಿಯಾದ ಅಶೋಕ್ ಅವರು ಡಾಕ್ಟರ್ ಅಶೋಕ್ ಆಗಿದ್ದಾರೆ. ಅವರು ಒಂದು ಬಸವಣ್ಣ ಒಳಗಿನ ಬಸವಣ್ಣ ಅನ್ನೋ ಒಂದು ಪುಸ್ತಕವನ್ನು ಬಹಳ ಚಂದವಾಗಿ ರೂಮೆಟ್ ಆಗಿ ಬಹಳ ಚಂದವಾಗಿ ಪ್ರಸ್ತುತಪಡಿಸಿರ್ತಾರೆ. ಇದನ್ನು ತಾವು ಓದಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆಮೇಲೆ ನಮ್ಮ ಅಶೋಕರವರು ಬಹಳ ಕಡುಬಡತನದಿಂದ ಬಂದು ಈ ಒಂದು ಸ್ಥಾನಕ್ಕೆ ಏರಿರ್ತಾರೆ. ಆ ಒಂದು ದಿನಗಳಲ್ಲೇ ಇವರೆಲ್ಲ ನಾವು ಸುರಪಾಲ ಮಧ್ಯ ಸುರಪಾಲ ಮಧ್ಯ ಪ್ರಿಯ ಇದ್ದ ಅಶೋಕ್ ಅಂದ್ಬಿಟ್ಟು ಈಗ ನಮ್ಮ ಕರ್ನಾಟಕಕ್ಕೆ ಒಬ್ಬರು ಸಾಹಿತಿಗಳಾಗಿ ಹೊರಹೊಮ್ಮಿದ್ದಾರೆ. ಇದಕ್ಕೆ ನಾವು ಕನ್ನಡ ಸೇವಾರಂತ ಪ್ರಶಸ್ತಿ ಬಂದಿದೆ. ಇದಕ್ಕೆ ನಮ್ಮ ಎಲ್ಲಾ ಸಹೋದ್ಯೋಗಿಗಳು ಎಲ್ಲ ರೂಮೆಟ್ಗಳ ಸೇರಿ ಅಭಿನಂದನೆಗಳು. ನಮ್ಮ ನೇಪಥ್ಯಕ್ಕಿಂತ ಶುಭ್ರದ ಅಭಿನಂದನೆಗಳು. ಈಗ ನಟರಾಜ್ ಅವರು ಇವರು ಫಾರಿನ್ ರಿಟರ್ನ್ ಮಾತಾಡ್ತಾ ನಮ್ಮ ಸ್ನೇಹಿತರಾದಂತ ಅಶೋಕ್ ಅವರು, ಡಾಕ್ಟರ್ ಅಶೋಕ್ ಅವರು, ನಮ್ಮ ಸ್ನೇಹಿತ ಅಶೋಕ್ ಡಾಕ್ಟರ್ ಅಶೋಕ್ ಪ್ರಪಂಚಕ್ಕೆ ನಮ್ಮ ಸ್ನೇಹಿತ ಅಶೋಕ್ ಅವರು ಒಂದು ಪುಸ್ತಕ ಬರೆದು ನಮ್ಮಿಂದ ಇದನ್ನು ಬಿಡುಗಡೆ ಮಾಡಿಸ್ತಾ ಇರೋದು ನಮಗೆ ತುಂಬಾ ಸಂತೋಷವಾಗಿದೆ. ಓದ್ಬಿಟ್ಟು ನಮ್ಮ ಸ್ವಾಮಿಗಳು ಹೇಳ್ದಂಗೆ ನಾವು ಜೀವನದಲ್ಲಿಂದ ಅಳವಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತೀವಿ. ನಾಳೆಯಿಂದ ಬಸವಣ್ಣ ಒಳಗಿನ ಬಸವಣ್ಣ ಬದುಕಿ ಕಾಯಕವೇ ಕೈಲಾಸ ಅಂತ ಹೇಗ್ ಬದುಕಿದ್ರು, ವಚನಗಳು ನುಡಿದಂತೆ ನಡೆಯುವ ಸರ್ಕಾರ ಅಂತ ನಮ್ಮ ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೋ ಅದೇ ರೀತಿ ಬಸವಣ್ಣನ ಬಗ್ಗೆ ಅದೇ ರೀತಿ ನುಡಿದಂಗೆ ನಡೆದ ಒಂದು ಬಸವಣ್ಣನವರ ಜೀವನ ಚರಿತ್ರೆಯನ್ನು ವಚನಗಳಿಗೂ ಮತ್ತೆ ಅವರ ಜೀವನ ಚರಿತ್ರೆಗೂ ತೌಲನಿಕವಾಗಿ ವಿವೇಚನೆ ಮಾಡಿದ್ರಿ. ಇದು ಕಾಪಿ ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಅಲ್ಲ, ಕಾಪಿ ಅಲ್ಲ. ಇದು ಆಂಧ್ರ ಪ್ರದೇಶದ ಕಲ್ಲೂರು ಶಾಸನ 1132ರಲ್ಲಿ ಬಸವಣ್ಣ ಹುಡ್ತಾರೆ, 1160ರಲ್ಲಿ ಹರಿಹರ ಹುಡ್ತಾನೆ. ಹರಿಹರ ಬಸವಣ್ಣ ಯುವಕ ಒಳ್ಳೆ ಪ್ರಬುದ್ಧಮಾನಕ್ಕೆ ಬಂದಾಗ ಹರಿಹರ ಹುಟ್ಟಿ ಯುವಕರಾಗಿರ್ತಾನೆ. ಹರಿಹರ ಬಸವಣ್ಣನ ಜೀವನ ಚರಿತ್ರೆಯನ್ನು ಚೆನ್ನಾಗಿ ಗೊತ್ತಿರೋಂಥವನು. ಅವನ ಪೂರ್ಣ ವಿವರವನ್ನ ಅದರಲ್ಲಿ ಕೊಟ್ಟಿದ್ದೀನಿ. ಮತ್ತೆ ವಚನಗಳನ್ನ ನುಡಿದರೆ ಮುತ್ತಿನ ಹಾರದಂತಿರಬೇಕು ಮುಂತಾದ ವಚನಗಳನ್ನ ಎಲ್ಲ ಸಂಪೂರ್ಣವಾಗಿ ನುಡಿದಂತೆ ನಡೆದ ಬಸವಣ್ಣನ ಕುರಿತು ಬಸವಣ್ಣನೊಳಗಿನ ಬಸವಣ್ಣ ಅಂತ ಹೇಳಿ ಕೃತಿಯನ್ನ ಇದನ್ನ ವಿಮರ್ಶೆ ಮಾಡಿದ್ದೀನಿ. ನಮ್ಮ ಚಂದ್ರ ಅವರು ಹೇಳಿದ್ರು, ಪಾಪ ಅವ್ರಿಗೆ ಗೊತ್ತಿಲ್ಲ, ಕಾಪಿ ಪೇಸ್ಟ್ ಅಲ್ಲ ಇದು. ಸುರಪಾನದೊಳಗಿನ ಸುರಪಾನ ದೇವತೆಗಳು ಆ ಒಂದು ರಸವನ್ನು ನೋಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ತಿಳಿದು ಬರೆದಿರುವ. ಹಾಗಾಗಿ ಅದರ ಪ್ರಸ್ತಾವನೆಯಲ್ಲೇ ಎಲ್ಲ ಹೇಳಿದ್ದೀನಿ. ಹಾಗಾಗಿ ತಾವು ಪರವಾಗಿ ನಮ್ಮ ಜೆಎಸ್ಎಸ್ ಸಂಸ್ಥೆಗಳ ಪರವಾಗಿ ಪ್ರಕಾಶ್ ಅವರು 2 ಮಾತನ್ನು ಕುರಿತು ಅಶೋಕಣ್ಣ ಅವರೊಳಗಿನ ಬಸವಣ್ಣ ಎಚ್ಚರಗೊಂಡು ಜಾಗೃತಗೊಂಡು ಬಸವಣ್ಣ ಒಳಗಿನ ಬಸವಣ್ಣ ಅಂತ ಒಂದು ಒಳ್ಳೆ ಕೃತಿ ತಂದಿದ್ದಾರೆ. ನಾವು ಹಾಸ್ಟೆಲ್ ಪರವಾಗಿ ನಮ್ಮೆಲ್ಲರ ಫ್ರೆಂಡ್ಸ್ಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲರೂ ಈ ಪುಸ್ತಕವನ್ನು ಓದ್ತೀವಿ, ಬಸವಣ್ಣ ಅಂತ ನಡ್ಕೊಳ್ಳೋಣ. ಎಲ್ಲರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಶೋಕ್. ನಮ್ಮ ಪ್ರಸಾದ್ ಅವರು 2 ಮಾತನಾಡಬೇಕು.
ಎರಡನೇ ವಿಡಿಯೋ ನಮ್ಮ ಅಶೋಕ್ ಅವರು ಸುಮಾರು ಕೃತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಡಾಕ್ಟರ್ ಅಶೋಕ್ ಅವರು ಸುಮಾರು ಸ್ಟೇಟಸ್ ಅಲ್ಲೂ ನಾವು ನೋಡಿದೀವಿ. ಯಾರ್ಯಾರು ತುಂಬಾ ಕವಿಗಳ ಜೊತೆ ಜಿ ಎಸ್ ಶಿವರುದ್ರಪ್ಪನವ್ರ ಜೊತೆ, ಚನ್ನವೀರ್ ಕಣವಿ ಜೊತೆ ಎಲ್ಲಾರ ಜೊತೆ ಒಂದು ಒಡನಾಟ ಇದೆ. ಇವಾಗ ಅವರು ಒಂದು ಕೃತಿ ಯಾವ್ದು ಬಸವಣ್ಣನೊಳಗಿನ ಬಸವಣ್ಣ, ಈ ಮೈನ್ ಬಿಲ್ಡಿಂಗ್ ಸ್ನೇಹಿತರ ಮೇಲೆ ಒಂದು ನಂಬಿಕೆ ಇಟ್ಟು ಇಲ್ಲಿವರೆಗೆ ಬಂದು ಹಿರಿಯರಾದಂತ ಸ್ವಾಮಿಗಳ ಪಾಲಗೋಷ್ಠಿ ನಡೆಸಿ ಅದು ಕಾವ್ಯಗೋಷ್ಠಿ ಪಾಲಗೋಷ್ಠಿ ಆದಾಗ ಇದನ್ನ ಬಿಡುಗಡೆಯ ಒಂದು ಸಮಾರಂಭ ಇಟ್ಕೊಂಡು ಇದೊಂಥರ ಯುನೀಕ್ ಆಗಿ ಮಾಡಿದ್ದಾರೆ. ಏನಂತ ಯುನೀಕ್ ಕನ್ನಡದಲ್ಲಿ ಮೆಮೊರೇಬಲ್ ಆಗಿ ಮಾಡಿದ್ದಾರೆ. ಅವರ ಮುಂದಿನ ಕೃತಿಗಳು ಮುಂದೆ ಏನೇನಿದೆ ಅವ್ರ ಐಡಿಯಾಗಳು ಎಲ್ಲ ಸುಸೂತ್ರವಾಗಿ ಚೆನ್ನಾಗಿ ನಡೀಲಿ. ಅವ್ರಿಗೆಲ್ಲ ಒಳ್ಳೇದಾಗಲಿ. ಹೀಗೆ ಅವರು ಕನ್ನಡ ಒಂದು ಸಾಹಿತ್ಯ ಲೋಕದಲ್ಲಿ ಎತ್ತರಕ್ಕೆ ಬೆಳೆಯಲಿ ಅಂತ ನಾವು ಆಶಿಸಿ ಅವರ ಒಂದು ಯಶಸ್ಸು ಒಂದು ಉತ್ತುಂಗಕ್ಕೆ ಹೇಳ್ಕೊಂಡು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾರೆ. ನಮ್ಮ ಹಿರಿಯ ನಮ್ಮ ಮೈನ್ ಬಿಲ್ಡಿಂಗ್ ಇತಿಹಾಸದಲ್ಲಿ ಹಿರಿಯ ಕಲೆ ಗುಡ್ಲುಪೇಟೆ ಸಿದ್ದಪ್ಪ ಅವರಿಗೆ ನೆಕ್ಸ್ಟ್ ಗುಡ್ಲುಪೇಟೆ ಸಿದ್ದಪ್ಪ ಅವರು ನಮ್ಮ ಮೇನ್ ಬಿಲ್ಡಿಂಗ್ ಪರವಾಗಿ ಮಾತಾಡ್ತಾ ಇದ್ದಾರೆ. ಈಗ ಎಲ್ರಿಗೂ ನಮಸ್ಕಾರಗಳು. ಈ ಒಂದು ಸುಂದರ ಸಂಜೆಯ ಅಧ್ಯಕ್ಷರಾದ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಆತ್ಮೀಯ ಗೆಳೆಯ ಡಾಕ್ಟರ್ ಅಶೋಕ್ ಅವರು ಒಂದು ಕೃತಿಯನ್ನು ಬರೆದಿದ್ದಾರೆ. ಆ ಕೃತಿ ಹೆಸರು ಬಸವಣ್ಣನೊಳಗಿನ ಬಸವಣ್ಣ. ಬಹಳ ಅದ್ಭುತವಾದ ಕೃತಿ. ಸೊ ಇದನ್ನ ತಾವು ಎಲ್ಲ ಜೀವನ ಓದಿ ಅಳವಡಿಸ್ಕೋಬೇಕು ಅಂತ ತಮ್ಮೆಲ್ಲರೂ ಕೇಳ್ಕೊತಾ ಅದ್ಭುತವಾಗಿ ನಮ್ಮ ಗೆಳೆಯ ಅಶೋಕ್ ಅವರು ಬೆಳೀಲಿ, ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ಹೆಸರು ಮಾಡಲಿ ಅಂತ ನಾನು ಹಾರೈಸ್ತಾ ನನ್ನ ಎರಡು ಮಾತು ಮುಗಿಸ್ತಾನೆ. ನಮಸ್ಕಾರ. ಸಾಹಿತ್ಯ ಲೋಕದಲ್ಲಿ ದಿಗ್ಗಜರಾಗಿ ವಿಜೃಂಭಿಸಲಿ ಅಂತ ವಿಜೃಂಭಿಸಲಿ ಅಂತ ಹೇಳಿ ಕಣಮ್ಮೆ ಜಿ ಎಸ್ ಶಿವರುದ್ರಪ್ಪನವರ ಥ್ಯಾಂಕ್ ಯು. ಚೌಡೆ ಅಂತ ಮಂಜಣ್ಣ ನಮ್ಮ ಮೇನ್ ಬಿಲ್ಡಿಂಗ್ MCA ಸ್ನೇಹಿತರು ಮಾತಾಡ್ಬೇಕಾಗಿ ಕೇಳ್ಕೊಳ್ತಾರೆ. ನಮ್ಮ ಆಧುನಿಕ ಕವಿಗಳಾದ ಡಾಕ್ಟರ್ ಅಶೋಕ್ ಅವರು ಬಸವಣ್ಣನ ಒಳಗಿನ ಬಸವಣ್ಣನ ಕೃತಿಯನ್ನು ಬರೆದಿದ್ದಾರೆ. ಅವರು ಮುಂದೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿ ಅವರು ನಮ್ಮ ಕರ್ನಾಟಕಕ್ಕೆಲ್ಲ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಚಿರಪರಿಚಿತರಾಗಿ ಇನ್ನೂ ತುಂಬಾ ಅವರು ನಮ್ಮ ಮೇನ್ ಬಿಲ್ಡಿಂಗ್ ಇನ್ನೂ ತುಂಬಾ ಎತ್ತರಕ್ಕೆ ತೆಗೆದುಕೊಂಡು ಹೋಗಲಿ ಅಂತ ಆಶಿಸುತ್ತೇವೆ. ಕುಪ್ಪಡಿ ಅವರು ಬನ್ನಿ. ನಮ್ಮ ಸ್ನೇಹಿತರಾದ ಡಾಕ್ಟರ್ ಅಶೋಕ್ ಅವರು ಬಸವಣ್ಣನೊಳಗಿನ ಬಸವಣ್ಣ ಅನ್ನುವಂತ ಒಂದು ಕೃತಿಯನ್ನ ರಚನೆ ಮಾಡಿದ್ದಾರೆ. ಅವರ ಸಾಹಿತ್ಯ ಲೋಕದ ಅಭಿರುಚಿಗೆ ಲೋಕದ ಪಯಣ ಹಾಗೆ ಮುಂದುವರಿಯಲಿ. ಅವರು ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡ್ತಾ ಇರಲಿ.
ಅವರಿಗೆ ಒಳ್ಳೊಳ್ಳೆ ಪುಸ್ತಕಗಳು ಬರ್ಲಿ, ಪ್ರಶಸ್ತಿಗಳು ಬರ್ಲಿ ಅಂತ ಹಾರೈಸ್ತೀವಿ. ನಮ್ಮ ಮೇನ್ ಬಿಲ್ಡಿಂಗ್ ಇಂದ ಎಲ್ಲ ಮಂಜು ಬಂದಿಲ್ಲ. ಮಂಜು ಬಾ. ಸಿದ್ದಪ್ಪ ಆಯ್ತಲ್ಲ, ಜನರು ಆಗಿಲ್ಲ. ಮಂಜು ನಮ್ಮ ಮೇನ್ ಬಿಲ್ಡಿಂಗ್ ಅಲ್ಲಿ ಕು ಅಂತ ಹೆಸರು ಆಗಿರುವಂತಹ ಹೆಸರುವಾಸಿಯಾಗಿದ್ರು. ಹಾಗಾಗಿ ಅವರು ಮಾತಾಡಬೇಕಾಗಿ ಅಶೋಕ್ ಅವರು ಇವತ್ತು ಬಹಳ ಸಂತೋಷ. ಅಷ್ಟು ದೂರದಿಂದ ನಮಗೋಸ್ಕರ ನಮ್ಮ ಕರೆಗೆ ಹೋಗೊಟ್ಟು ಅಷ್ಟು ದೂರದಿಂದ ನಮ್ಮ ಕೆಲಸ ಕಾರ್ಯಗಳನ್ನ ಮತ್ತಷ್ಟು ಹುದ್ದೆಗಳು ನಮ್ಮೆಲ್ಲರಿಗೂ ಹೋದಂತ ಅವಕಾಶ ಸಿಕ್ಕಿ ದೇವರವ್ರು ಒಳ್ಳೇದು ಮಾಡ್ಲಿ, ಇನ್ನು ಒಳ್ಳೆ ಉತ್ಸಾಹ ಕೊಡ್ಲಿ. ಬಸವಣ್ಣನ ಆಶೀರ್ವಾದ ಒಳ್ಳೊಳ್ಳೆ ಕವಿತೆ, ಬಸವಣ್ಣ ಕಾವ್ಯಗಳು, ಪ್ರಬಂಧಗಳು ಎಲ್ಲವೂ ಬರಲಿ. ದಯಾನಂದ ಆಗಿಲ್ಲಲ್ಲ. ಅಂಬಿಗರ ಚಂದ್ರಯ್ಯ ಡಾಕ್ಟರ್ ಅಶೋಕ್ ಜಿಎಸ್ ಅವರು ಬರೆದಿರ್ತಕ್ಕಂಥ ಬಸವಣ್ಣನೊಳಗಿನ ಬಸವಣ್ಣ ಎಂಬ ಬಸವಣ್ಣನವರ ಜೀವನಾಧಾರಿತ ಒಂದು ಕೃತಿಗಳನ್ನ ಹಾಗೂ ವಚನಗಳ ವಿಶ್ಲೇಷಣೆ ಮಾಡಿ ಬರೆದಿರ್ತಕ್ಕಂಥ ಒಂದು ಕೃತಿ ಏನಿದೆ ಇದು ಅದ್ಭುತವಾದ ಕೃತಿ ಆಗಿರುತ್ತದೆ. ಅದ್ಭುತ ಇಲ್ಲ, ಅದ್ಭುತವಾಗಿರ್ತದೆ ಅಂತ ಅನ್ಕೊಂಡಿದೀವಿ. ಅದ್ಭುತವಾಗಿದೆ ಅಂತ ಅನ್ಕೊಂಡಿದೀವಿ. ದಯಮಾಡಿ ಎಲ್ಲರೂ ಒಂದ್ಸಲ ಓದಿ ಇವ್ರನ್ನ ಇನ್ನೂ ಉತ್ತುಂಗಕ್ಕೆ ಏರಿಸಿ ಜೀವನದಲ್ಲಿ ಬೆಳೆದು ಮೈನ್ ಬಿಲ್ಡಿಂಗ್ ಒಂದು ಒಳ್ಳೆ ಹೆಸರನ್ನು ತರಲಿ ಅಂತ ಆಶಿ ನನ್ಗೊಂದೆರಡು ಮಾತಾಡ್ಕೊಂಡು ತಮ್ಮೆಲ್ರಿಗೂ ಧನ್ಯವಾದ. ದಯಾನಂದ್ ಅವರು ಬಹಳ ನಮ್ಮ ಮೇನ್ ಬಿಲ್ಡಿಂಗ್ ಅಲ್ಲಿ ಅತಿ ಹೆಚ್ಚು ದಪ್ಪ ಇದ್ರು, ಅತಿ ಹೆಚ್ಚು ಚಿಕ್ಕ ಆಗಿದ್ದಾರೆ. ಹಾಗಾಗಿ ಬಹಳ ಬೇಜಾರಾಗ್ತಾ ಇದೆ ನಿಮಗೆ. ಹಾಗಾಗಿ ನೀವು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇತ್ತು ಮೇನ್ ಬಿಲ್ಡಿಂಗ್ ಅಲ್ಲೇ ಹಾಸ್ಟೆಲ್ ಇದ್ದಾಗ. ಅಷ್ಟು ಸದೃಢವಾಗಿದ್ರು. ಯಾಕೆ ತೆಳಗಾಗಿದ್ದಾರೆ ನಮ್ಮ ಮಿತ್ರರು ಗೊತ್ತಿಲ್ಲ. ಅವರು ಈ ಕೃತಿಯನ್ನ ಕುರಿತು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತಾರೆ. ಮೊದಲನೇದಾಗಿ ಅಶೋಕ್ ಅವರಿಗೆ ಅಭಿನಂದನೆಗಳು. ಅವರ ಸಾಹಿತ್ಯ ಕೃಷಿ ಇದೇ ರೀತಿ ಮುಂದುವರಿಯಲಿ. ಅವರು ಜಿಎಸ್ ಗುರುದ್ರಪ್ಪನವ್ರ ಕುರಿತು ಅಧ್ಯಯನ ಮಾಡಿ ಅವರು PhD ಗಳಿಸಿದ್ದಾರೆ. ಹಾಗೂ ಅನೇಕ ಸಾಹಿತ್ಯ ಲೋಕದಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಮತ್ತು ಅದಕ್ಕಾಗಿ ಹಲವಾರು ಕೆಲಸಗಳು ಮಾಡ್ತಾರೆ. ಈಗ ಸಾಹಿತ್ಯದ ಅವಶ್ಯಕತೆ ಇದೆ. ಆ ಅವಶ್ಯಕತೆಯನ್ನ ಅಶೋಕ್ ಅವರು ಪೂರೈಸ್ತಾ ಇದ್ದಾರೆ ಅಂತ ನಂಬಿಕೊಂಡು ನಮ್ಮ ಪ್ರಧಾನ ಭವನದಿಂದ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಈ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದಾರೆ. ನಮ್ಮ ವೀರಭದ್ರ ಅವರು ನಮ್ಮ ಮೇನ್ ಬಿಲ್ಡಿಂಗಿನ ಭದ್ರಾ ನದಿ ಇದ್ದ ಹಾಗೆ ವೀರಭದ್ರ ನಮ್ಮ ಶಿವನ ಅಶೋಕ್ ಜಿಎಸ್ ಅವರು ಬಸವಣ್ಣನೊಳಗಿನ ಬಸವಣ್ಣನ ರಚಿಸಿದ್ದಾರೆ. ಇದನ್ನ ನಾನು ಓದ್ತೀನಿ, ಓದಿದ ಮೇಲೆ ನನ್ನ ಅಭಿಪ್ರಾಯವನ್ನು ತಿಳಿಸ್ತೀನಿ. ಆದರೆ ಇವರು ಮೊದಲ ಬರೆದ ಕೃತಿಗಳನ್ನ ನೋಡಿದ ನಂತರ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಓದ್ಬಿಟ್ಟು ಆಮೇಲೆ ನನ್ನ ಅಭಿಪ್ರಾಯ ಹೇಳ್ತೀನಿ. ವೀರಭದ್ರ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು. ಮತ್ತೆ ನಮ್ಮ ಹಿರಿಯ ವಿದ್ಯಾರ್ಥಿ ನಮ್ಮ ಫಾರ್ವರ್ಡ್ ಪ್ರಕಾಶ್ ಅವರಿಗೆ ಮತ್ತೆ ನಮ್ಮ ಪ್ರಕಾಶ್ ಅವರು ಬಹಳ ಅದ್ಭುತವಾಗಿದ್ರು, ಇವತ್ತು ಅದ್ಭುತವಾಗಿಲ್ಲ. ಮತ್ತೆ ಸಂಜೀವ್ ಹಾಗೆ ಇದ್ದಾರೆ. ನಮ್ಮ ಇವರು ಪ್ರಸಾದ್ ಅವರು ಪ್ರಾಚೀನದಿಂದಲೂ ಹಂಗೆ ಇದ್ದಾರೆ, ಗಟ್ಟಿಮುಟ್ಟುವಾಗಿ ಸಂಗೊಳ್ಳಿ ರಾಯಣ್ಣಂತರ ಇದ್ದಾರೆ. ಅವರಿಗೂ ಧನ್ಯವಾದಗಳು. ಮತ್ತೆ ಮಂಜು ಅವರು ಈಗ ಚಂದ್ರು ಅವರು ಬರೆಸ್ಕೊಂಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಮತ್ತೆ
ದಯಾನಂದ್ ಅವರಿಗೂ ಕೂಡ ಧನ್ಯವಾದಗಳು. ಮಂಜು ಅವರು MCA ವಿದ್ಯಾರ್ಥಿ ನಮ್ಮ ಜೊತೆ ಕರ್ಕೊಂಡು ಓಡಾಡ್ತಿದ್ರು ಗಂಗೋತ್ರಿ. ಥ್ಯಾಂಕ್ ಯು. ಮತ್ತೆ ನಮ್ಮ ರೂಮ್ಮೇಟ್ ಆದ 4ನೇ ರೂಮಿನ ರೂಮ್ಮೇಟ್ ಆದ ಆನಂತರ ಇವರು ನಮ್ಮನ್ನ ಬೆಳೆಸಿ ಈ ಮಠಕ್ಕೆ ತೆಗೆದುಕೊಂಡು ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳು. ಸಿದ್ದಪ್ಪ ಅವರು ಸಿದ್ಧರಾಗಿರ್ತಾರೆ, ಅವರಿಗೂ ಕೂಡ ಧನ್ಯವಾದಗಳು. ಮತ್ತೆ ಎಲ್ಲರಿಗೂ ಕೂಡ ನಮ್ಮ ನಟರಾಜು ಅಮೆರಿಕದಿಂದ ಬಂದು ಬಿಡುಗಡೆ ವಿಶೇಷ ಅಭಿನಂದನೆಗಳು. ಎಲ್ಲ ನಮ್ಮ ಮೇನ್ ಬಿಲ್ಡಿಂಗ್ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸಹ ನಮಗೆ ಎಲ್ಲರಿಗೂ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಜೈ ಮೇನ್ ಬಿಲ್ಡಿಂಗ್. ಟಿಪಿಕಲ್ ಡಾಕ್ಟರ್ ಕಾಟ ಇದ್ದೇನೆ ಗುರು. ಅಲ್ಲಿ ಬಂದಿದ್ದು ಸಾಕು. ಸ್ನೇಹಿತರೊಳಗೂಡಿ ಸ್ನೇಹಿತನೊಳಗಿನ ಫಸ್ಟ್ ಕೃತಿ ಸ್ನೇಹಿತರಿಗೆ ಅರ್ಪಣೆ ಮಾಡಿದ್ದ